ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಆರ್ ನಿತೇಶ್ ಪ್ರಕಾಶ್ ಅಂತ ಸರ್. ಓಕೆ, ನಿಮ್ಮ ಶೋರೂಮ್ ಹೆಸರು ಹೇಳ್ಬಿಡಿ ಸರ್. ಹಾಗೆ ಆರ್ಯನ್ ಸುಜುಕಿ ಡಂಬ್ಳೂರು ಬ್ರಾಂಚಿಂದ. ಯಾವ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್? ಸರ್, ಇ-ಆಕ್ಸೆಸ್ ನ್ಯೂಲಿ ಲಾಂಚ್ಡ್ ವೆಹಿಕಲ್ ಇದೆ. ಓಕೆ, ಸೊ ಇದು ರೀಸೆಂಟಾಗಿ ಬಂದಿರೋದು. ಫಸ್ಟ್ ಟೈಮ್ ಲಾಂಚ್ ಮಾಡಿರೋದಲ್ಲ ಇವಿಲಿ? ಹೌದು ಸರ್. ಓಕೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಫಸ್ಟು ಡಿಸ್ಪ್ಲೇ ಮಾಡಿದೆ. ಡಿಸ್ಪ್ಲೇಲಿ ಸರ್, ಡಿಸ್ಪ್ಲೇಯಲ್ಲಿ TFT ಡಿಸ್ಪ್ಲೇ ಅಂತ ಕೊಟ್ಟಿದ್ದೀವಿ. ಓಕೆ, ಕಲರ್ ಡಿಸ್ಪ್ಲೇ ವಿತ್ ಡೇ ಮೋಡ್ ವೈಟ್ ಡಿಸ್ಪ್ಲೇ ಬರುತ್ತೆ. ಓಕೆ, ಎಷ್ಟು ಇಂಚ್ ಡಿಸ್ಪ್ಲೇ ಇದೆ ಸರ್ ಇದು? 4.2 ಇಂಚ್ ಡಿಸ್ಪ್ಲೇ ಸರ್. ಓಕೆ ಸರ್, ಇನ್ನು ಇದರಲ್ಲಿ ಸ್ಪೀಡೆಲ್ಲ ಎಷ್ಟು ಮೋಡ್ ಇದೆ ಸರ್? ಇದರಲ್ಲಿ ನಿಮಗೆ ಎಕೋ ಮೋಡ್ ಬರುತ್ತೆ, ರೈಡ್ ಎ ಮೋಡ್ ಬರುತ್ತೆ, ರೈಡ್ ಬಿ ಮೋಡ್ ಬರುತ್ತೆ ಸರ್. ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ಸರ್ ಇದರಲ್ಲಿ? 71 ರೇಂಜ್ ಸರ್. 71. ಮೀಡಿಯಮಲ್ಲಿ? ಮೀಡಿಯಮಲ್ಲಿ ಅಂದರೆ ನಾರ್ಮಲ್ 55 ಎಕೋ ಮೋಡ್ ಸರ್. ಓಕೆ, ಇದರಲ್ಲಿ ತೋರಿಸಿದ ಡಿಸ್ಪ್ಲೇ ಎಲ್ಲ ಚಾರ್ಜಸ್ ಅಲ್ಲಿ ಇರೋದು? ಡಿಸ್ಪ್ಲೇ ಚಾರ್ಜಿಂಗ್ ಪರ್ಸೆಂಟೇಜ್ ಇಲ್ಲಿ ತೋರಿಸುತ್ತೆ ಸರ್. ಓಕೆ, ಇಲ್ಲೇ ತೋರಿಸ್ತದಲ್ಲ? ಹೌದು ಸರ್. 98% ಎಷ್ಟು ಕಿಲೋಮೀಟರ್ ಓಡುತ್ತೆ ಸರ್? ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ 95 ರೇಂಜ್ ತನಕ ಓಡಿಸ್ಬೋದು ಸರ್. ಓಕೆ, ಇನ್ನು ಇದರಲ್ಲಿ ರಿವರ್ಸ್ ಮೋಡ್ ಇದೆ ಸರ್? ಇದರಲ್ಲಿ ರಿವರ್ಸ್ ಮೋಡ್ ಇದೆ ಸರ್. ಬ್ರೇಕ್ ಅಪ್ಲೈ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ರೆ ಸೆಷನ್ ತೆಗ್ದು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದರಲ್ಲೇ ಬ್ರೇಕ್ ಅಪ್ಲೈ ಮಾಡಿ ಮತ್ತೆ ಇದು ಮಾಡಿದ್ರೆ ಡಿಆಕ್ಸಿಲೇಟರ್ ಮಾಡಿದ್ರೆ ನಿಮಗೆ ರಿವರ್ಸ್ ಮೋಡ್ಗೆ ಕನ್ವರ್ಟ್ ಆಗುತ್ತೆ. ಕ್ರೂಸ್ ಕಂಟ್ರೋಲ್ ಇದೆಯಾ ಸರ್ ಇದಕ್ಕೆ? ಇಲ್ಲ ಸರ್. ಓಕೆ, ಇದರಲ್ಲಿ ಇವಾಗ ರಿಮೋಟ್ ಕಂಟ್ರೋಲ್ ನಾವು ಆನ್ ಮಾಡಿದ್ರೆ ನಾಬ್ ಸಿಸ್ಟಮ್ ಕೊಟ್ಟಿದ್ದೀವಿ. ಕೀ ಇಂಡಿಕೇಶನ್ ಆನ್ ಆಗುತ್ತೆ. ಆನ್ ಮಾಡಿದ್ದೆ ಡಿಸ್ಪ್ಲೇ ವಿಸಿಬಲ್ ಆಗುತ್ತೆ. ಓಕೆ, ಆಫ್ಟರ್ ಡಿಸ್ಪ್ಲೇ ವಿಸಿಬಲ್ಲು ಇವಾಗ ರಿಮೋಟ್ ಸಪೋಸ್ ನಮಗೆ ಒಂದು ಗಾಡಿ ಓಡಿಸ್ತಾ ಇರೋ ಮಿಸ್ ಮ್ಯಾಚ್ ಆಗಿ ಎಲ್ಲಾದರೂ ರೋಡಲ್ಲಿ ಬಿತ್ತಂದರೆ ಸೊ ನಮಗೆ ಇಲ್ಲಿ ಇಂಡಿಕೇಶನ್ ತೋರಿಸುತ್ತೆ ಕೀ ರಿಮೋಟ್ ಲಾಸ್ ಆಗಿದೆ ಅಂತ. ಓಕೆ, ಸೊ ನಮಗೇನಾಗುತ್ತೆ ಅಂದರೆ ಮತ್ತೆ ರಿಟರ್ನ್ ಬ್ಯಾಕ್ ನಾವು ಅದೇ ಪ್ಲೇಸಿಗೆ ಬಂದಾಗ ನಮಗೆ ಸಿಗುತ್ತೆ ಇಲ್ಲಿದೆ ಅಂತ. ಈಗ ಇದರಲ್ಲಿ ರಿಮೋಟ್ ಇಲ್ಲ ಅಂದರೆ ಗಾಡಿ ಮೂವ್ ಆಗಲ್ವಾ? ರಿಮೋಟ್ ಇಲ್ಲ ಅಂದರೆ ಮೂವ್ ಆಗಲ್ಲ ಸರ್. ರಿಮೋಟ್ ಅಥವಾ ಕೀ ಎರಡೂ ಇರಬೇಕು ಜೊತೆಗೆ, ಇಲ್ಲ ಒಂದಿದ್ರೆ ಆಗುತ್ತೆ? ಓನ್ಲಿ ರಿಮೋಟ್. ಓನ್ಲಿ ರಿಮೋಟು. ಕೀ ಆಪ್ಷನ್? ಕೀ ಆಪ್ಷನ್ ಇಲ್ಲ ಸರ್ ಇದಕ್ಕೆ. ಇದು ಮತ್ತೆ ಇದೇನು ಈ ಥರ ಕೊಟ್ಟಿರೋದು? ದಿಸ್ ಇಸ್ ನಾಬ್ ಸರ್. ಇದು ಆನ್ ಆಫ್ ಬಟನು. ಪ್ಲಸ್ ಲೆಫ್ಟ್ ರೊಟೇಟ್ ಮಾಡಿದ್ರೆ ಬೂಟ್ ಸ್ಪೇಸ್ ಓಪನ್ ಆಗುತ್ತೆ. ಪ್ಲಸ್ ಸೀಟ್ ಲಾಕಿಂಗ್ ಕೊಟ್ಟಿದ್ದೀವಿ ನಾವು ಇದರಲ್ಲಿ. ನ್ಯೂಲಿ ಫೀಚರ್ಸ್ ಬಂದಿದ್ರಲ್ಲಿ ನಿಮಗೆ ಸೀಟ್ ಲಾಕಿಂಗ್ ಕೊಟ್ಟಿದ್ದೀವಿ. ಯಾವುದೇ ಗಾಡಿಯಲ್ಲೂ ಈ ಫೀಚರ್ಸ್ ಬಂದಿಲ್ಲ ಇನ್ನು. ಓಕೆ, ಹಂಗೆ ಓಲ್ಡ್ ಆಗಿರುತ್ತೆ ಸೀಟು. ಮತ್ತೆ ನಾವು ಪುಷ್ ಮಾಡಿ ರಿಲೀಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಇದರ ನಾವು ಬೂಟ್ ಸ್ಪೇಸಲ್ಲಿ ಇಟ್ಕೋಬಹುದು. ಓಕೆ, ಸೊ ಬ್ಯಾಗ್ ವಿತ್ ಬ್ಯಾಗ್ ಕೊಟ್ಟಿರ್ತೀವಿ. ಸೊ ಚಾರ್ಜರು ನಿಮಗೆ ಆಲ್ಮೋಸ್ಟ್ ಓಕೆ ನಾರ್ಮಲ್ ಫ್ಲೋರ್ ಬೋರ್ಡಲ್ಲಿ ಇಕ್ಬಿಟ್ಟು ಓಕೆ ಇಲ್ಲಿ ನಾವು ಪೋರ್ಟ್ ಕೊಟ್ಟಿದ್ದೀವಿ. ನಾರ್ಮಲ್ ಆಗಿ ಹಿಂಗೆ ಪುಷ್ ಮಾಡಿ ಓಪನ್ ರಿಮೂವ್ ಮಾಡಿದ್ರೆ ಓಕೆ ಈ ಥರ ಹಾಕ್ಬಿಟ್ರೆ ಮುಗಿದೋಯ್ತು. ಕ್ಯಾಪ್ ಬರುತ್ತೆ, ಕ್ಯಾಪ್ ರಿಮೂವ್ ಮಾಡಿಬಿಟ್ಟು ನಾವು ಪ್ಲಗ್ ಮಾಡ್ಬೋದು ಸರ್. ಓಕೆ, 5 amps ಸಾಕೆಟ್ ಕೊಟ್ಟಿದ್ದೀವಿ ಸರ್. ಮನೇಲಿ ಎಲ್ಲಿ ಬೇಕಂದ್ರೂ ನಾವು ಚಾರ್ಜ್ ಕನೆಕ್ಟ್ ಮಾಡಿ ಚಾರ್ಜ್ ಮಾಡ್ಬೋದು. ಓಕೆ, ಚಾರ್ಜರ್ ಎಷ್ಟು ಮೀಟರ್ ಇರುತ್ತೆ ಸರ್ ಕೇಬಲ್? ಹೋದ ಅದು ಸರ್ ಇದು 5 ಮೀಟರ್ಸ್ ಇರುತ್ತೆ ಕೇಬಲ್. 5 ಮೀಟರ್ಸ್ ಇದೆ. ಆಲ್ಮೋಸ್ಟ್ ಒಂದು 15 ಫೀಟ್ ಆರಾಮ ಆಗ್ಬೋದು. ಹೌದು, ಈಸಿಯಾಗಿ ಕ್ಯಾರಿ ಮನೆಯಿಂದ ಕ್ಯಾರಿ ಮಾಡಿ ಆರಾಮಾಗಿ ನಾವು ಇದು ಮಾಡ್ಕೋಬೋದು. ಓಕೆ, ಬೂಟ್ ಸ್ಪೇಸು ನಿಮಗೆ 17 ಲೀಟರ್ಸ್ ಬರುತ್ತೆ ಸರ್. 17 ಲೀಟರ್. ಒಂದು ಹೆಲ್ಮೆಟ್ ಆರಾಮಾಗಿ ಇಡ್ಬೋದು, ಚಾರ್ಜರ್ ಇಡ್ಬೋದು. ಒಂದು ಚಾರ್ಜಬಲ್ ಇಕ್ಬಹುದು, ಪ್ಲಸ್ ಒಂದು ಹೆಲ್ಮೆಟ್ ಇಕ್ಕೋಬಹುದು. ಒಂದು ಹೆಲ್ಮೆಟ್ ಮೊಬೈಲ್ ಸಾಕೆಟ್ ಕೊಟ್ಟಿದ್ದೀವಿ. ವೆಲ್ ರೈಡಿಂಗ್ ವಿ ಕ್ಯಾನ್ ಕನೆಕ್ಟ್ ಅ ಡೇಟಾ ಕೇಬಲ್ ಅಂಡ್ ವಿ ಕ್ಯಾನ್ ಚಾರ್ಜ್ ಅವರ್ ಮೊಬೈಲ್. USB ಕೇಬಲ್ ಇದ್ರೆ ಆರಾಮಾಗಿ ಚಾರ್ಜ್. ಹೌದು ಸರ್. ಇನ್ನೇನಾದ್ರು ಇದು ಬಂದು ಎಮರ್ಜೆನ್ಸಿ ಕೀ ಕೊಟ್ಟಿದ್ದೀವಿ ಇಲ್ಲಿ. ಸಪೋಸ್ ನಮ್ಮ ಹತ್ರ ರಿಮೋಟ್ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಬೂಟ್ ಓಪನ್ ಮಾಡಕ್ಕೆ, ಡಿಕ್ಕಿ ಮಾತ್ರ ಓಪನ್ ಮಾಡಕ್ಕೆ ಅಲ್ಲಿ ಎಮರ್ಜೆನ್ಸಿ ಕೀ ಕೊಟ್ಟಿದ್ದೀವಿ. ಇದು ಎಕ್ಸ್ಟ್ರಾ ಫೀಚರ್ಸ್. ಹೌದು ಸರ್. ಇದು ಓಪನ್ ಮಾಡಿದ್ರೆ ಡಿಕ್ಕಿ ಆರಾಮಾಗಿ, ಇದು ಓಪನ್ ಮಾಡಿದ್ರೆ ಇಲ್ಲಿ ನಮಗೆ ನಾರ್ಮಲ್ ಆಗಿ ಬೂಟ್ ಸ್ಪೇಸ್ ಓಪನ್ ಆಗುತ್ತೆ. ಓಕೆ, ಇನ್ನು ಲೆಗ್ ಸ್ಪೇಸ್ ತುಂಬ ಇದೆಯಲ್ಲ ಸರ್? ಫ್ರೀ ಆಗಿದೆಯಲ್ಲ? ಕೂತ್ಕೊಳ್ಳಿ, ಗಾಡಿ ಮೇಲೆ ಕೂತ್ಕೊಳ್ಳಿ. ಆರಾಮಾಗಿ ಇದೆಲ್ಲ. ಲೆಗ್ ಸ್ಪೇಸ್ ತುಂಬ ಚೆನ್ನಾಗಿದೆ. ಓಕೆ ಓಕೆ, ಇನ್ನು ಲೈಟ್ಸ್ ಅಲ್ಲ ಸರ್? ಆನ್ ಮಾಡಿ, ಲೈಟ್ ಆನ್ ಮಾಡಿ. ಹಾಗೆ LED ಅಲ್ಲ ಲೈಟ್ ಅಲ್ಲ? LED ಲೈಟ್ ಕೊಟ್ಟಿದ್ದೀವಿ. ಹೆಡ್ಲೈಟು ಪ್ಲಸ್ಸು ಇನ್ಫಿನಿಟಿ ಲೈಟ್ಸ್ ಬರುತ್ತೆ. ಓಕೆ, ಇನ್ನು ವೀಲ್ ಸೈಜ್ ಏನು ಇದೆ ಸರ್ ಇದಕ್ಕೆ? ವೀಲ್ ಸೈಡ್ 2 12 ಇಂಚ್ ಟೈರ್ಸ್ ಬರುತ್ತೆ ಸರ್. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು 12 ಇಂಚ್ ಟೈರ್ಸ್ ಇದೆ. ಓಕೆ, ಇನ್ನು ಶಾಕ್ ಅಬ್ಸರ್ವರ್ ಅಲ್ಲ? ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಫ್ರಂಟು. ಬ್ಯಾಕು ಸೇಮಾ? ಸಿಂಗಲ್ ಇರಬೇಕಿದು. ಓಕೆ, ಇನ್ನು ಮೋಟ್ರಲ್ಲಿ ಮೋಲ್ಡ್ ಆಗಿರೋ ಸರ್ ಇದು? ಮೋಟ್ರ್ ಮತ್ತು ಬ್ಯಾಟ್ರಿಯಲ್ಲಿ ಮೋಲ್ಡ್ ಆಗಿರೋದಿಲ್ಲ? ಬ್ಯಾಟ್ರಿ ಫ್ರಂಟಲ್ಲಿ ಕೊಟ್ಟಿದ್ದೀವಿ ಸರ್. ಇಲ್ಲಿರುತ್ತೆ ಅದು. ರಿಮೂವಲ್ ಇಲ್ಲ, ಇನ್ಬಿಲ್ಟ್ ಬ್ಯಾಟ್ರಿ ಇದು. ಲಿಥಿಯಂ ಅಯನ್ ಪ್ರಾಸ್ಪರೇಟ್ ಬ್ಯಾಟ್ರಿ ಅಂತ ಕೊಟ್ಟಿದ್ದೀವಿ ಇದಕ್ಕೆ.
ಸೊ ಇದು ಬಂದು ನಾವು ರಿಮೂವ್ ಮಾಡೋಕ್ಕಾಗಲ್ಲ. ರಿಮೂವ್ ಮಾಡೋಕ್ಕಾಗಲ್ಲ. ಸರಿ, ನಮ್ಮ ಮೋಟ್ರ್ ವಾರಂಟಿ ಗ್ಯಾರಂಟಿ ಎಲ್ಲ? ಸರ್ ವಾರಂಟಿ ಅಂದರೆ 3 ಇಯರ್ಸು 36,000 ಕಿಲೋಮೀಟರು. ಎಕ್ಸ್ಟೆಂಡೆಡ್ ವಾರಂಟಿ 70,000 7 ಇಯರ್ಸು 80,000 ಕಿಲೋಮೀಟರ್ ಬರುತ್ತೆ. 7 ಇಯರ್ಸ್ ಅಥವಾ 80,000 ಕಿಲೋಮೀಟರ್ ಎಕ್ಸ್ಟೆಂಡೆಡ್ ವಾರಂಟಿ ಅದು. ಇನ್ನು ಬ್ಯಾಟ್ರಿ ಎಷ್ಟು ಅವರ್ ಚಾರ್ಜ್ ಮಾಡಬೇಕು? ಸರ್ ಬ್ಯಾಟ್ರಿ ನಾರ್ಮಲ್ ಪೋರ್ಟಬಲ್ ಚಾರ್ಜರ್ ಅಂದರೆ 0 to 80 4 hours 12 minutes. ಇನ್ನೊಂದು ಫುಲ್ ಚಾರ್ಜು 0 to 100 6 hours 12 minutes ಆಗುತ್ತೆ ಸರ್. ಫಾಸ್ಟ್ ಚಾರ್ಜಿಂಗು 0 to 80 1 hour 12 minutes. ಓಕೆ, ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ನಿಮ್ಮದು ಎಲ್ಲೆಲ್ಲ ಇದೆ ಸರ್? ಆಥರೈಸ್ ಡೀಲರ್ಸಲ್ಲಿ ನಾವು ಕೊಟ್ಟಿದ್ದೀವಿ ಸರ್ ಮೇನಾಗಿ. ಸೊ ಅದು ಫಾಸ್ಟ್ ಚಾರ್ಜಿಂಗು 0 to 80% 1 hour 12 minutes ಬರುತ್ತೆ. ಸೊ 0 to 100% 2 hours 12 minutes ಆಗುತ್ತೆ ಸರ್. ಓಕೆ, ನಾ ಫೈನಲ್ ಪ್ರೈಸ್ ಎಷ್ಟಾಗುತ್ತೆ ಸರ್ ಇದು? ಸರ್ ಆನ್ ರೋಡ್ ಕಾಸ್ಟು 2,06,000 ಆಗುತ್ತೆ. 2,000 ಅಲ್ಲ, 2,06,000. 6,000. ಏನು ಎಕ್ಸೆಸರೀಸ್ ಎಲ್ಲ ಏನೆಲ್ಲ ಕೊಡ್ತೀರಾ ಸರ್? ಅಡಿಷ್ನಲ್ ಆಕ್ಸೆಸರೀಸ್ ಅಂದರೆ ನಿಮಗೆ ಫ್ರಂಟ್ ಗಾರ್ಡ್ ಬರುತ್ತೆ, ಫ್ಲೋರ್ ಮ್ಯಾಟು, ಸೀಟ್ ಕವರ್, ಹ್ಯಾಂಡ್ ಗ್ರಿಪ್ಪರ್, ಬ್ಯಾಕ್ ಗಾರ್ಡ್ಸ್ ಬರುತ್ತೆ. ಓಕೆ, ಅಷ್ಟು ಮಾತ್ರ ಅವೆಲ್ಲ ಬರುತ್ತಲ್ಲ. ಇನ್ನು ಸರ್ವಿಸ್ ಎಷ್ಟು ಫ್ರೀ ಇರುತ್ತೆ ಸರ್? ಎಷ್ಟು ಸರ್ವಿಸ್ ಫ್ರೀ ಇರುತ್ತೆ? 3 ಸರ್ವಿಸ್ ಫ್ರೀ ಇರುತ್ತೆ ಸರ್. 4th ಸರ್ವಿಸಿಂದ ಪೇಡ್ ಸರ್ವಿಸ್ ಕನ್ವರ್ಟ್ ಆಗುತ್ತೆ. ಸರ್ವಿಸ್ ಎಷ್ಟು ಫ್ರೀ ಇರುತ್ತೆ ಸರ್? 3 ಸರ್ವಿಸ್ ಫ್ರೀ ಇರುತ್ತೆ ಸರ್. ಫಸ್ಟ್ ಸರ್ವಿಸು 750 to 1,000 ಕಿಲೋಮೀಟರ್ ಬರುತ್ತೆ. ಸೊ ಆಮೇಲೆ ಆಫ್ಟರ್ 5,000 ಕಿಲೋಮೀಟರ್ಸು ನಾವು ಎವ್ರಿ ಸರ್ವಿಸ್ ಡ್ರಾಪ್ ಮಾಡ್ತಾ ಇರಬೇಕು. ಓಕೆ, ಸರ್ವಿಸ್ ಅಂದರೆ ಏನೆಲ್ಲ ಮಾಡ್ತೀರಾ ಸರ್ ಬಂದರೆ ಇಲ್ಲಿ ನಿಮಗೆ ಗಾಡಿಗೆ? ಸರ್ ಇದು ನಾರ್ಮಲಾಗಿ ಪೆಟ್ರೋಲ್ ವೆಹಿಕಲ್ ಇದು ಇದು IC ವೆಹಿಕಲ್ ಮಾಡೋ ಥರ ನಾವು ಮಾಡಲ್ಲ. ನಾರ್ಮಲಾಗಿ ಓವರಾಲ್ ಬಾಡಿ ಚೆಕಿಂಗು ಪ್ಲಸ್ಸು ಬ್ರೇಕ್ ಪ್ಯಾಡ್ಸ್ ಕ್ಲೀನಿಂಗು, ಬೆಲ್ಟು ಚೆಕಿಂಗು ಅದೆಲ್ಲ ಮಾಡಿಬಿಟ್ಟು ನಾರ್ಮಲ್ಲು ನಿಮಗೆ ಕಾಸ್ಟು ಅಷ್ಟೊಂದು ಇದಾಗಲ್ಲ. ಓಕೆ, ಈಗ ಪೆಟ್ರೋಲ್ ಗಾಡಿಗಳಂದರೆ ತುಂಬ ಒಂದು 2,000 3,000 ಖರ್ಚು ಬರುತ್ತೆ. ಬಟ್ EV ಆಗಿರೋದ್ರಿಂದ ಒಂದು 500 ರೂಪಾಯಿ ಬರ್ಬೋದಾ ಖರ್ಚು? 1,000 ಒಳಗಡೆ ಬರುತ್ತೆ ಸರ್. ಆಲ್ಮೋಸ್ಟ್ 1,000 ಒಳಗಡೆ. ಏನು ಬರೀ ಬ್ರೇಕ್ ಡಿಪೆಂಡ್ ಅಪಾನ್ ರೈಡಿಂಗ್ ಕಂಡೀಷನ್ಸ್ ಮೇಲೂ ಹೋಗುತ್ತೆ. ಸಪೋಸ್ ಕಸ್ಟಮರ್ ರ್ಯಾಶ್ ಆಗಿ ಓಡಿಸಿದ್ರು, ಸಪೋಸ್ ಬೆಲ್ಟು ಬ್ರೇಕ್ ಪ್ಯಾಡ್ಸ್ ಎಲ್ಲ ಜಾಸ್ತಿ ಸೌದೋಗಿದ್ರೆ ಅದ್ರ ಪ್ರಕಾರ ನಾವು ಲೇಬರ್ಗೆ ಇನ್ಫಾರ್ಮ್ ಮಾಡ್ತೀವಿ, ಕಸ್ಟಮರ್ಸ್ಗೆ ಈ ಥರ ಹೋಗಿದೆ ಅಪ್ರೂವಲ್ ಕೊಟ್ಟರೆ ನಾವು ಮೇಜರ್ ಆಗಿ ಬ್ರೇಕ್ ಆಯಿಲು, ಬ್ರೇಕ್ ಶೂಸ್ ಅಷ್ಟೇ. ಬ್ರೇಕ್ ಪ್ಯಾಡ್ಸು ಬೆಲ್ಟ್ಸ್ ಚೆಕ್ ಮಾಡ್ತೀವಿ ಸರ್, ಯಾಕಂದರೆ EVಯಲ್ಲಿ ನಮ್ಗೆ ಅಷ್ಟೊಂದು ಇದು ಇರಲ್ಲ. ಓಕೆ ಸರ್, ನಿಮ್ಮ ಅಡ್ರೆಸ್ ಒಂದು ಎಲ್ಲಿ ಬರುತ್ತೆ ಹೇಳ್ಬಿಡಿ ಸರ್, ಶೋರೂಮ್ ಅಡ್ರೆಸ್? ಸರ್ ಓಲ್ಡ್ ಏರ್ಪೋರ್ಟ್ ರೋಡು, ಡಂಬ್ಳೂರು. ಓಕೆ, ಇದು ಟೆಸ್ಟ್ ಡ್ರೈವ್ ಕೊಡ್ತೀರಾ? ಹಾಂ ಸರ್, ಅವೈಲೇಬಲ್ ಇದೆ. ಹಾಗೆ ಶೋರೂಮ್ ಟೈಮಿಂಗ್ಸ್ ಹೇಳಿ ಸರ್. ಶೋರೂಮ್ ಟೈಮಿಂಗ್ಸು ಮಾರ್ನಿಂಗ್ 9:30 to ಈವ್ನಿಂಗ್ 7:30 ತನಕ ಇರ್ತೀವಿ ಸರ್. ಸಂಡೇ ಎಲ್ಲ ಹಾಲಿಡೇ ಏನಿರುತ್ತಾ? ಸಂಡೇಸು ನಿಮಗೆ ಆಲ್ಮೋಸ್ಟ್ 3 o'clock ತನಕ ಶೋರೂಮ್ ಓಪನ್ ಇರುತ್ತೆ. ಸಂಡೇನೂ ಓಪನ್ ಇರುತ್ತೆ 3 o'clock ತನಕ. ಓಕೆ, ನಿಮ್ಮ ಹೆಸರು ಸರ್? ನನ್ನ ಹೆಸರು ನಿತೇಶ್ ಅಂತ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.